ನನ್ನ ಹೆಸರು ಕೆ ಮನಂತ್ ಕೀರ್ತಿ, ದ್ರಾವಿಡ ವಿಮೋಚನ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಿನ್ನೆ ದಿನ ಮಾಲೂರಿನ ಶಾಸಕರಾದಂತ ನಂಜೇಗೌಡರು ಮಾತನಾಡ್ತಾ ಡಿಸಿಸಿ ಬ್ಯಾಂಕ್ನಲ್ಲಿ ತುಂಬಾ ಅಲ್ಲೋಲ ಕಲ್ಲೋಲವಾಗಿದೆ, ನಾನು ಇಷ್ಟೊಂದು ಕಲ್ಲೋಲವಾಗಿದೆ ಅಂತ ಅಂದ್ಕೊಂಡಿರ್ಲಿಲ್ಲ. ಏನು ಈಗ ಬ್ಯಾಂಕ್ ಅವನತಿ ಕಾರಣವಾಗಿದೆ, ಅದಕ್ಕೆ ನೇರವಾಗಿ ಇದ್ದಂತ ಹಿಂದೆ ಇದ್ದಂತ ಆಡಳಿತ ಮಂಡಳಿ ಕಾರಣ ಅಂತ ಹೇಳ್ತಿದ್ದಾರೆ. ನಂಜೇಗೌಡರು ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಇನ್ನೊಂದು ಸಂಸ್ಥೆಯ ಮೇಲೆ ಆರೋಪ ಮಾಡ್ಬೇಕಂತಂದ್ರೆ ತಾವು ಎಷ್ಟು ಶುದ್ಧಾಸ್ತರು, ಎಷ್ಟು ಶುದ್ಧವಾಗಿದ್ದೀನಿ ಅನ್ನೋದನ್ನ ಅವರು ಮನ್ನಾ ಮಾಡ್ಕೊಳ್ಬೇಕು. ಇದೇ ಅವ್ರ ಜೊತೆಯಲ್ಲಿ ನಿನ್ನೆ ಬಂದಿದ್ದಂತ ಎಸ್.ಎನ್. ನಾರಾಯಣ ಸ್ವಾಮಿ ಅವರು, ಬಂಗಾರಪೇಟೆ ಶಾಸಕರಾಗಿರುವಂತ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಇವ್ರ ವಿರುದ್ಧ ಹಲವಾರು ಕೋಟ್ಯಾಂತರ ರೂಪಾಯಿ ಹಗರಣಗಳ ಆರೋಪ ಮಾಡಿದ್ರು. ಆದ್ರೆ ಇಂದು ಅವ್ರ ಜೊತೆಯಲ್ಲಿ ನಂಜೇಗೌಡರು ರಾಜಿ ಮಾಡ್ಕೊಂಡು, ಏನಕ್ಕೆ ರಾಜಿ ಮಾಡ್ಕೊಂಡಿದ್ದಾರೋ ಈ ಮನೆಗೆ ಸಂಬಂಧ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವರು ಒಟ್ಟಿಗೆ ಇರೋದು ನಮಗೂ ಸಂತೋಷಕರವಾದಂತ ವಿಚಾರನೆ. ಡಿಸಿಸಿ ಬ್ಯಾಂಕ್ ಅಲ್ಲಿ ನಡೀತಾ ಇರುವಂತ ಹಗರಣದಲ್ಲಿ ಇದಕ್ಕೆ ತನಿಖೆ ಮಾಡ್ತಿದ್ದಾರೆ. ಅದ್ರ ಪಾಡಿಗೆ ತನಿಖೆ ಆಗುತ್ತೆ, ಸಂತೋಷ. ಮತ್ತೆ ಹೊಸದಾಗಿ ಅಧ್ಯಕ್ಷ ನೇಮಕ ಮಾಡ್ತೀರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಡಿಸಿಸಿ ಬ್ಯಾಂಕ್ಗೆ ಯಾರೇ ಆಗಿರ್ಲಿ ನಮ್ಗೆ ಸಂತೋಷಕರನೇ. ಆದ್ರೆ ನಂಜೇಗೌಡರು ಈ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಮಾಡಿರೋ ಆರೋಪಗಳಿಗೆ ಅವರು ಉತ್ತರ ಕೊಡಬೇಕು. ಇವರು ನಂಜೇಗೌಡರು ಶುದ್ಧ ಅಸ್ತ್ರು, ಅವ್ರು ಸತ್ಯಹರಿಶ್ಚಂದ್ರು, ಅವ್ರು ಏನು ಯಾವುದೇ ಹಗರಣದಲ್ಲಿ ಇದಾಗಿಲ್ಲ, ಪಾಲ್ಗೊಂಡಿಲ್ಲ, ಯಾವುದಕ್ಕೆ ಕೈ ಹಾಕಿಲ್ಲ ಅಂತಂದ್ಬಿಟ್ಟು ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಹೇಳಿದ್ರೆ ನಾವು ನಂಬ್ತೀರಿ. ಅಲ್ಲಿವರೆಗೂ ನಂಜೇಗೌಡರಿಗೆ ಈ ಡಿಸಿಸಿ ಬ್ಯಾಂಕ್ ನಲ್ಲಿ ನಡೆದಿರುವಂತ ಆರೋಪಗಳಿಗೆ ಏನೋ ಒಂದು ಹೇಳ್ತಿದ್ದಾರೆ, ಆರೋಪಗಳಿಗೆ ಮಾತನಾಡೋದಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ಇವರು ಯಾರು ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಆದಿಯಾಗಿ ಮಂಜುನಾಥ ಗೌಡರು ಸಾಮಾಜಿಕ ಹೋರಾಟಗಾರರಾದಂತ ಯಾರು ಗೂಳಿಗನಹಳ್ಳಿ ನಾಗರಾಜು, ವೆಂಕಟಾಚಲರವರು ಸುಮಾರು ಜನ ಆರೋಪಗಳು ಮಾಡಿದ್ದಾರೆ. ನೇಮಕಾತಿಯಲ್ಲಿ ಹಗರಣ ಆಗಿದೆ, ಲಂಚ ಸ್ವೀಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದು ಸತ್ಯವಾಗಿದೆ. ಮತ್ತೆ ಅವರು ತನ್ನ ಸ್ವಂತ ಕಾರಿಗೆ KMF ಹಣ ಬಳಸ್ಕೊಂಡು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡಿದ್ದಾರೆ. ಅದ್ರ ದಾಖಲೆ ಸಹ ನಾವು ಬೇಕಂತಂದ್ರೆ ತನಿಖೆ ಸಂದರ್ಭದಲ್ಲಿ ಏನಕ್ಕೆ ಕರೆದುಕೊಂಡು ನಾವು ಬಂದು ಅದನ್ನ ತೋರಿಸ್ತೀರಿ, ಆ ದಾಖಲೆಗಳ ಸಮೇತ ಕೊಡ್ತೀನಿ. 512 ಕೋಟಿ ಹಗರಣ ಆರೋಪ ಮಾಡ್ತಾರೆ. ಯಾರು? ಗೂಳಿಗನಹಳ್ಳಿ ನಾಗರಾಜು ಮತ್ತೆ ವೆಂಕಟಾಚಲರವರು. ಏನೋ ಕೆಲಸಕ್ಕಾಗಿ ಒಬ್ಬ ಅಭ್ಯರ್ಥಿ ಹತ್ರ 20-30 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ಮತ್ತೆ ಪರೀಕ್ಷೆ ನಡೆಸಿದ ಅಭ್ಯರ್ಥಿಗಳು OMR ಪ್ರತಿ ಅದ್ಲು ಬದಲು ಮಾಡಿದ್ದಾರೆ. ಆಯ್ಕೆ ಪ್ರಕ್ರಿಯೆಗೆ ಹಿಂದುಳಿದವರ ಅಧಿಕಾರಿಗಳನ್ನ ಯಾರನ್ನ ಆಹ್ವಾನಿಸಿದಿರಾನೆ ಆಯ್ಕೆ ಪ್ರಕ್ರಿಯೆ ಮುಗಿಸಿದ್ದಾರೆ. ಹೊರ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಆ ಜಿಲ್ಲಾಧಿಕಾರಿಗಳು ಸಿಂಧುತ್ವ ಪತ್ರ ಕೊಡಬೇಕು, ಆ ಪತ್ರ ನೀಡದಿದ್ರು ಸಹ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಐಸ್ಕ್ರೀಮ್ ಘಟಕದಲ್ಲಿ ಅದು ಪೂರ್ಣ ಆಗದಿರೇ ಅದ್ರ ಸಲಕರಣೆಗಳು ಕೊಂಡ್ಕೊಳ್ಳೋದಕ್ಕೆ 9 ಕೋಟಿ ರೂಪಾಯಿಯಷ್ಟು ಹಣನ ಮಂಜೂರು ಮಾಡಿದ್ದಾರೆ. ನಿಗದಿತ ದರಕ್ಕಿಂತ ಹೆಚ್ಚು ದರ ಕೊಟ್ಟು ಖರೀದಿ ಮಾಡಿದ್ದಾರೆ. MEK ಗೋಲ್ಡನ್ ಡೇರಿ ಟೆಂಡರ್ನಲ್ಲಿ ಸಹ ಅಕ್ರಮ ಆಗಿದೆ. ಇಷ್ಟೆಲ್ಲ ಅಕ್ರಮಗಳು ಇಟ್ಕೊಂಡು ಇವ್ರ ಮೇಲೆ ಇಷ್ಟೆಲ್ಲ ಆರೋಪಗಳು ಇದ್ರೆ ಕೂಡ ಇವರು ಸತ್ಯಹರಿಶ್ಚಂದ್ರರಂತೆ ನಂಜೇಗೌಡರು ಪೋಸ್ಟ್ ಕೊಡ್ತಿದ್ದಾರೆ. ನಂಜೇಗೌಡರು ಬೇರೊಬ್ಬರ ಮೇಲೆ ಆರೋಪ ಮಾಡ್ಬೇಕಂತಂದ್ರೆ ಅವರು ತಾವು ಎಷ್ಟು ಶುದ್ಧಾಸ್ತ್ರು ಅನ್ನೋದನ್ನ ತಿಳ್ಕೊಬೇಕು. ಮೊದಲು ಅವರು ಸಂಸ್ಥೆನ ಸರಿಪಡಿಸೋ ಅಂತ ಒಬ್ಬ ಅಧ್ಯಕ್ಷ ನೇಮಕ ಮಾಡ್ಲಿ, ಉಪಾಧ್ಯಕ್ಷ ನೇಮಕ ಮಾಡ್ಲಿ. ಮೊದ್ಲು ಅವ್ರ ಮನೆ ಸ್ವಚ್ಛ ಮಾಡ್ಕೊಂಡು ಇನ್ನೊಬ್ಬರ ಮನೆ ಸ್ವಚ್ಛ ಮಾಡೋದಕ್ಕೆ ಬರ್ಲಿ ಅಂತ ಹೇಳ್ತಾ ನಾನು ಇದು ಮಾಡ್ತೀನಿ. ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಕೋಚುಮಲ್ಲಲ್ಲಿ ನೇಮಕಾತಿಯಲ್ಲಿ ಹಗರಣ ಆಗಿದೆ. ಮತ್ತೆ MEK ಡೈರಿ ಕಟ್ಟಡ ಕಾಮಗಾರಿ ಇದರಲ್ಲೂ ಅಕ್ರಮ ನಡೆದಿದೆ ಅಂತಂದ್ಬಿಟ್ಟು ಅವರು ಪತ್ರಿಕಾ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಸರ್ಕಾರಕ್ಕೂ ಪತ್ರ ಬರಿತೀನಿ ಅಂತ ಅಂದ್ಬಿಟ್ಟು ಅದನ್ನ ಇದು ಮಾಡಿದ್ದಾರೆ. ನೋಡಿ, ಅವರೇ ಪತ್ರಿಕಾಗೋಷ್ಠಿ ನಡೆಸಿ MEK ಗೋಲ್ಡನ್ ಡೇರಿ ನಿರ್ಮಾಣ ಗುತ್ತಿಗೆಯಲ್ಲಿ ಅಕ್ರಮ ಮತ್ತೆ ಕೋಟ್ಯಾಂತರ ರೂಪಾಯಿ ಲಂಚದ ವ್ಯವಹಾರ ನಡೆದಿದೆ ಅಂತ ಇದು ಮಾಡಿದ್ದಾರೆ. ಮತ್ತೆ ಕಾನೂನು ಬಾಹಿರವಾಗಿ ಸೋಲಾರ್ ಪ್ಲಾಂಟ್ ಅಳವಡಿಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಇದು ಮಾಡಿದ್ದಾರೆ. ಅವರೇ ಇದು ಮಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅವರಿಬ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾವ ರೀತಿ ಅವ್ರ ಆರೋಪಗಳಿಗೆ ಇದು ಮಾಡ್ಕೊಂಡು
ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ. ಯಾರು? ನಂಜೇಗೌಡರು. ಅವ್ರ ಧ್ವನಿ ಎದ್ದಿರೋಂಗೆ ಇವ್ರಿಗೇನಾದ್ರೂ ಆಂಶಗಳು ಕೊಟ್ಟಿರ್ಬೋದು. ಅವರು ಕೋಮುಲ್ನಲ್ಲಿ 300 ಕೋಟಿ ಅಕ್ರಮ ನಡೆದಿದೆ. ಪ್ರತಿದಿನ ರೈತರು ಲಕ್ಷ ಹಣ ಸಂಘಟಿತವಾಗಿ ದರೋಡೆ ಮಾಡಿದ್ದಾರೆ. ಬೋಗಸ್ ಕಂಪನಿಗಳ ಮೂಲಕ ಹಣ ಲೂಟಿ ಅಂತ ಅಂದ್ಬಿಟ್ಟು ಅವರು ಪತ್ರಿಕಾಗೋಷ್ಠಿ ಇದ್ ಮಾಡಿದ್ದಾರೆ. ಮತ್ತೆ ಅಂತರ್ಗಂಗೆ ಪತ್ರಿಕೆ ಎಚ್ಚರಿಸಿತ್ತು ಏನಂತ, ಆಡಳಿತ ಮಂಡಳಿ ಅವ್ರ ವಿರುದ್ಧನೂ ಅಬ್ಬರಿಸಿದ್ರು, ಇದ್ ಮಾಡಿದ್ರು. ಸಿಬ್ಬಂದಿ ನೇಮಕ ಲಂಚದ ಆರೋಪ ಸತ್ಯವಾಯಿತು. ಲಂಚ ಕೊಟ್ಟು ನೇಮಕ ಸಿಬ್ಬಂದಿಯ ಭವಿಷ್ಯ ಅತಾಂತರವಾಯಿತು ಅಂತ ಅಂದ್ಬಿಟ್ಟು ಅಂತರ್ಗಂಗೆ ಪತ್ರಿಕೆ ಅವ್ರು ಬರೀತಾರೆ. ಇದ್ರು ಬಂದು ತನಿಖೆ ಮಾಡ್ತಾರೆ. ಸುಮ್ನೆ ತನಿಖೆ ಮಾಡ್ತಾರೆ ಅವರು. ಕೋಮುಲ್ ಅಧ್ಯಕ್ಷ ನಂಜೇಗೌಡ ಅವಧಿಯಲ್ಲಿ 500 ಕೋಟಿ ಲೂಟಿ ಆರೋಪ ಮಾಡಿದ್ದಾರೆ. ಯಾರು? ಮಂಜುನಾಥ್ ಗೌಡರು, ಮಾಜಿ ಶಾಸಕರು. ಇದನ್ನ ಸಿಬಿಐ ತನಿಖೆಗೆ ವಹಿಸ್ಬೇಕು ಅಂತ ಅಂದ್ಬಿಟ್ಟು ಕೋರ್ಟ್ ನಲ್ಲಿ ಹೋರಾಟ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು. ನಂತರ ಸಾಮಾಜಿಕ ಹೋರಾಟಗಾರ ಗೂಳ್ಗಾನಹಳ್ಳಿ ನಾಗರಾಜು ಮತ್ತೆ KP ವೆಂಕಟೇಶ್ವರರವರು ಕೋಮುಲ್ನಲ್ಲಿ ನಡೆದ 300 ಕೋಟಿ ಅಲ್ಲ 512 ಕೋಟಿ ಅವ್ಯವಹಾರ ಇಡಿ ಮತ್ತೆ ಸಿಬಿಐಗೂ ದೂರು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಆರೋಪಗಳಿದ್ರು ಕೂಡ ನಂಜೇಗೌಡ ಇಷ್ಟೆಲ್ಲ ಆರೋಪಗಳು ಇಟ್ಕೊಂಡು ಮತ್ತೆ ಅದನ್ನ ಲೂಟಿ ಮಾಡ್ತಾ ಅದನ್ನ ಒಂದು ಗಣಿ ರೀತಿಯಲ್ಲಿ ಸಿಕ್ಕೋಗ್ಬಿಟ್ಟಿದೆ. ಎಷ್ಟು ಬೇಕೋ ಅಷ್ಟು ಗಣಿಯಲ್ಲಿ ಲೂಟಿ ಮಾಡ್ತಾ ಇದ್ದಾನೆ, ಬಾಚ್ತಾ ಇದ್ದಾನೆ. ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕು. ಅವ್ರದೇ ಸರ್ಕಾರ ಬೇರೆ ಇದೆ, ಅವರೇ ತನಿಖೆ ಮಾಡ್ಲಿ. ಇವಾಗ ಏನ್ DCC ಬ್ಯಾಂಕ್ ಇದಕ್ಕೆ ತನಿಖೆ ಮಾಡ್ಲಿ, ಅದನ್ನ ಉದ್ಧಾರ ಆಗೋದಕ್ಕೆ ಏನ್ ಬೇಕೋ ನಮ್ದು ಸರ್ಕಾರ ಬಳಸ್ಕೊಂಡು ಇದ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದಾರೆ. ಅದನ್ನು ಮಾಡ್ಲಿ. ಮತ್ತೆ ಇವಾಗ ಕೋಮಲ್ ಆ ಜೊತೆಲಿದ್ದಂತ ಇನ್ನೊಬ್ಬ ಪುತ್ತೂರು ಮಂಜುನಾಥ್ ಅವ್ರು ಹೇಳಿದ್ರು, ಯಾರು KMF ಅಲ್ಲಿ ದುಡ್ಡು ತಿಂದಿದಾರೋ ಅವ್ರ ಕೈಗಳು ಕುಷ್ಠರೋಗ ಬರ ಅಂತ. ಅವ್ರ ಜೊತೆಲೇ ಇದ್ದಾರೆ. ಎಲ್ರು ಅವರು ತನಿಖೆ ಮಾಡ್ಲಿ. ಕೋಮಲಲ್ಲಿ ಈ ಆರೋಪಗಳಿಗೆಲ್ಲ ಇದು ಉತ್ತರ ಕೊಡ್ಲಿ. ಮತ್ತೆ ಇದು ಅಕ್ರಮಗಳ ಆರೋಪಗಳು ಸಾಬೀತಾಗಿದೆ. ಅದಕ್ಕೆ ಏನಂತ ಹೇಳ್ತಾರೆ, ಇದಕ್ಕೆ ಅವರೇ ಹೇಳಿದ್ರು, ಯಾರ ಆಡಳಿತ ಅವಧಿ ಇರ್ತದೋ ಅವ್ರ ಅವಧಿಯಲ್ಲಿ ನಡೆದಿರುವಂತ ಘಟನೆಗಳೇ ಅವರೇ ಕಾರಣರು ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ KMF ಅಲ್ಲಿ ನಡೆದಿರೋ ಹಗರಣಗಳಿಗೆಲ್ಲ ಕಾರಣ ನಂಜೇಗೌಡ್ರಿ. ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಅವರು ಇದರಲ್ಲಿ ಅವರದು ಶುದ್ಧಿ, ಅವ್ರ ಮನೆ ಶುದ್ಧಿ ಆಗದಿರೋ ಬೇರೊಬ್ಬರ ಮನೆ ಬಗ್ಗೆ ಮಾತನಾಡ್ತಿದಾರಲ್ಲ, ಮೊದಲು ಅವ್ರ ಶುದ್ಧಿ ಆಗ್ಬಿಟ್ಟು ಅವ್ರ ಮನೇನ ಶುದ್ಧಿ ಮಾಡ್ಬಿಟ್ಟು ಬೇರೊಬ್ಬರ ಮನೆ ಶುದ್ಧಿ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.